ಸೋಮವಾರಪೇಟೆಯಿಂದ ಹತ್ತಿರ ನಮಗೆ. ಓಕೆ, ಸೊ ನಂಗೆ ಮಾತ್ರ ತುಂಬ ಇಷ್ಟ, ನೇಚರ್ ಅಂದರೆ ತುಂಬ ಇಷ್ಟ. ಈ ಜಾಗ ಉಂಟು ನಮಗೆ ಸೋಮವಾರಪೇಟೆಯಿಂದ ಶನಿವಾರ ಸಂತೆ ಹತ್ರ ಬರುತ್ತೆ. ತುಂಬ ಇಷ್ಟ ಆಗುತ್ತೆ. ಏನಕ್ಕಂದರೆ ಫುಲ್ ಕಂಪ್ಲೀಟ್ಲಿ ಮರ ಗಿಡಗಳ ಮಧ್ಯೆ ಮನೆಗಳು, ನೆಟ್ವರ್ಕ್ ಇರಲ್ಲ. ಸೊ ಪ್ರಶಾಂತವಾಗಿರ್ಬೋದು. ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಈ ಕಡೆ ಬರಬೇಕು ಅಂತ ಅಂದ್ಕೊತೀನಿ ನಿಜ. ಯಾಕಂದರೆ ನನಗೆ ಊರ ಕಡೆ ಬರೋದಂದರೆ ಬಹಳ ಇಷ್ಟ ಆಗುತ್ತೆ. ನಾವು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಊರು ಅಂದರೆ ಬಹಳ ಪ್ರೀತಿ, ಊರು ಅಂದರೆ ಇಷ್ಟ. ಯಾಕಂದರೆ ಮನುಷ್ಯರ ಜೊತೆ ಬರೀ ಕಾರು ಬಂಗ್ಲೋಸ್ ಈ ಥರ ಇದ್ದು ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ನನಗೆ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮರ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಹಳ ಇಷ್ಟ ಆಗುತ್ತೆ. ಸೊ ಬಂದಿದ್ದೀನಿ ಊರ ಕಡೆ. ಎಲ್ಲ ಮೊಮೆಂಟ್ಸ್ನು ಕ್ಯಾಪ್ಚರ್ ಮಾಡಿ ವ್ಲಾಗ್ ಮಾಡಿ ಹಾಕ್ತೀನಿ. ದಯವಿಟ್ಟು ಎಂಡ್ ತನಕ ನೋಡಿ, ಬಹಳ ಇಷ್ಟಪಡ್ತೀರಾ. ಎಷ್ಟು ಹೆಂಗಿದೆ ಅಂದರೆ ನಂಗೆ ಹೇಳಕ್ಕೆ ತೀರ್ದು. ಫುಲ್ ಕಂಪ್ಲೀಟ್ಲಿ ಗ್ರೀನರಿ. ಆಮೇಲೆ ಏನಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಮಳೆ ಬಂದರೆ ನಮಗೆ ವಾತಾವರಣ ಕೂಡ ತುಂಬ ತಂಪು ಅನಿಸುತ್ತೆ. ಮೊನ್ನೆಯಿಂದ ಇದ್ದೀನಿ ನಾನು, ಒಂದು ಚೂರು ಫ್ಯಾನು ಏನು ಯೂಸ್ ಮಾಡ್ದಲೇ ಆರಾಮಾಗಿ ನೇಸರದು ಏನಿದೆ ಗಾಳಿನ ನಾನು ಕುಡ್ಕೊಂಡು ಬದುಕ್ತಾ ಇದ್ದೀನಿ. ಸೊ ಒಂದು ಚೂರು ನಾನು ಏನು ಫ್ಯಾನ್ ಯೂಸೇ ಮಾಡಿಲ್ಲ. ರಾತ್ರಿ ಮಲಗುವಾಗಲೂ ಅಷ್ಟೇ, ಮಧ್ಯಾಹ್ನದ ಹೊತ್ತು ಅಷ್ಟೇ. ಅಷ್ಟು ತಂಪಾಗಿರುತ್ತೆ. ಇಲ್ಲೆಲ್ಲ ಹಂಚಿನ ಮನೆಗಳು. ಸೊ ಹಂಗಾಗಿ ತಂಪು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಭಾಳ ಇಷ್ಟ ಆಗುತ್ತೆ ನೇಚರ್ ನನಗೆ. ಬನ್ನಿ ಹೋಗೋಣ. ಎಲ್ಲ ಕಾಫಿ ಮೆಣಸು ಕಂಡಿಡಿಯೋಕ್ಕೆ ಗೊತ್ತಾಗಲ್ಲ ಯಾವುದು ಮೆಣಸು ಅಂತ. ಇದೆಲ್ಲ ಕಾಫಿ ಗಿಡಗಳು. ಇದು ಅಡಿಕೆ. ಹಂಗೆ ಹೋಗ್ತಿದ್ರೆ ಬರೀ ಕಾಫಿ ಪ್ಲಾಂಟೇಶನ್. ಇಲ್ಲೆಲ್ಲ ಒಂದೇ ಕಡೆ ಇರೋದಿಲ್ಲ, ಒಂದೊಂದು ಜಮೀನಲ್ಲಿ ಒಂದೊಂದು. ಈ ಕಡೆ ಬರೀ ಕಾಫಿ ಪ್ಲಾಂಟೇಶನ್ ಇದೆ, ಇನ್ನೊಂದು ಕಡೆ ಗದ್ದೆ, ಇನ್ನೊಂದು ಕಡೆ ಹೊಲ, ಇನ್ನೊಂದು ಕಡೆ ತೋಟ, ಆ ಥರ ಇರೋದು. ಸೊ ಈಗ ನಾವು ಬಂದಿರೋದು ಮನೆ ಹಿಂದೆನೇ ಕಾಫಿ ಪ್ಲಾಂಟೇಶನ್. ಪೂರಾ ಫುಲ್ ಕಾಫಿ ಪ್ಲಾಂಟೇಶನ್ ಇದೆ. ಸದ್ದು ಮಾಡ್ಕೊಂಡು ಹೋಗ್ತೀನಿ. ಹಾವು ಹಲ್ಲಿಗಳು ಏನಾದರೂ ಇದ್ದರೆ ನನ್ನ ನೋಡಿ ರೈಟ್ ಟರ್ನ್ ಮಾಡ್ಕೊಂಡು ಹೋಗ್ಬಿಡ್ಲಿ, ಯೂ ಟರ್ನ್ ಮಾಡ್ಕೊಂಡು ಹೋಗ್ಲಿ ಅಂತ ಸದ್ದು ಮಾಡ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ, ನೆರಳಿದೆ. ಎಷ್ಟು ಬಿಸಿಲಿದ್ರು 30 ಡಿಗ್ರಿ ಸೆಲ್ಸಿಯಸ್ ಇದೆ ಹೊರಗಡೆ. ಒಂದು ಚೂರು ಸೆಕೆ ಆಗ್ತಾ ಇಲ್ಲ, ತಂಪಗಿದೆ. ಇಷ್ಟು ನೆರಳಿದೆ, ಎಷ್ಟಾದರೂ ಕೆಲಸ ಮಾಡ್ಬೋದು. ಎಲ್ಲ ಕಡೆ ಪಪಾಯ ಗಿಡ ನೋಡ್ಬೋದು. ನಮ್ಮ ಜರ್ಮನಿಯಲ್ಲಿ ಪಪಾಯ ತೊಗೊಂಡಿದ್ದೆ. ಕಾಯಿ ಪಪಾಯಕ್ಕೆ ನಾನು 700 ರೂಪಾಯಿನ ಪೇ ಮಾಡಿ ತೊಗೊಂಡಿದ್ದೆ. ಆ ಕಾಯಿ ಪಪಾಯ ಹಣ್ಣು ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗೋಗಿ ಕಾಯಿ ಪಪಾಯನೇ ತಿಂದು ಅದೊಂದು ಚೂರು ಚೆನ್ನಾಗಿರಲಿಲ್ಲ. ಕಾಯಿ ಪಪಾಯ ಅಂದರೆ ಅಟ್ಲೀಸ್ಟ್ ಇಲ್ಲೊಂದು ಸ್ವಲ್ಪನಾದರೂ ತಿನ್ನೋ ಥರ ಇರುತ್ತೆ ಅಂತ ತಿಂದರೆ ಚೂರು ಚೆನ್ನಾಗಿಲ್ಲ. ಎಷ್ಟಿದಾಯಿತು ಅವತ್ತೇ ಕೊನೆ ನಾನು ಕಾಯಿ ಪಪಾಯನೂ ಬೇಡ, ಪಪಾಯ ಸವಾಸನೆ ಬೇಡ ಅಂತ ಪಪಾಯನೇ ತಿಂದಿಲ್ಲ 1 ವರ್ಷ ಆದ್ರೂ. ಸೊ ಇಲ್ಲಿ ನೋಡಿ ಎಷ್ಟು ಫ್ರೀಯಾಗಿ ಎಲ್ಲ ಕಡೆ ಪಪಾಯ. ತೋಟಕ್ಕೆ ಬಂದಿದ್ದೀವಿ. ತೋಟದ ಹತ್ರ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ. ಮೊದಲಿಗೆ ಕಾಫಿ ಪ್ಲಾಂಟೇಶನ್ನು ನೋಡ್ಬೋದು ನೀವು. ಇಲ್ಲೆಲ್ಲ ಹಲಸಿನ ಮರ ಇದೆ, ಮೆಣಸು ಕೂಡ ಇದೆ. ಇಲ್ಲಿ ವಿಲದೆಲೆ ಹುಡುಕ್ಬೇಕು. ಆಮೇಲೆ ಇದಕ್ಕೇನಂತಾರೆ, ಚಿತ್ರಾನ್ನ ಮಾಡ್ತೀವಲ್ಲ, ಇಲಿಕಾಯಿ, ಆ ಕಾಯಿ ಕೂಡ ಬಿಟ್ಟಿದ್ದಾರೆ. ಅಷ್ಟೇ, ಜಾಸ್ತಿ ಅಂದರೆ ಕಾಫಿ, ಮೆಣಸು, ವಿಲದೆಲೆ, ಅಲ್ಲಿ ಇಲ್ಲಿ ಹಲಸಿನ ಮರಗಳು ಇದೆ. ಇಲ್ಲಿ ಮೇನ್ ನಾವು ನೋಡ್ಬೋದು. ಇವಾಗ ಎಲ್ಲ ಹೂ ಬಿಟ್ಟು ಒಣಗಿ ಕಾಯಿ ಬಿಡ್ತಾ ಇದ್ದಾವೆ ಕಾಫಿ. ಆಮೇಲೆ ಸಿಲ್ವರ್ ಮರನೂ ನೋಡ್ಬೋದು, ಸಿಲ್ವರ್ ಗಿಡ ಕೂಡ ನೋಡ್ಬೋದು. ಹೀಗೆ ಸೌಂಡ್ ಮಾಡ್ಕೊಂಡು ಹೋಗ್ಬೇಕು. ಹಾವುಗಳು ಏನಾದರೂ ಇದ್ದರೆ ನಾನು ಸೌಂಡ್ ನೋಡ್ಬಿಟ್ಟು ಸೈಡ್ಗೆ ಹೋಗ್ಬಿಡ್ಬೇಕು. ನಾನು ಬರ್ತಾ ಇದ್ದೀನಿ ಅಂತ ಸೈಡ್ಗೆ ಹೋಗ್ಬಿಡ್ಬೇಕು ಎಲ್ಲ ಹಾವುಗಳು.
ನನ್ನ ತಂಗಿ ಇದ್ದಾಳೆ. ಬದನೆಕಾಯಿ ನೋಡಿ, ಬದನೆಕಾಯಿ, ಟೊಮೆಟೊ ಗಿಡ, ಟೊಮೆಟೊ ಹಣ್ಣು ಆಗಿದ್ದಾವೆ ಒಂದೊಂದು. ನಂಗೆ ಟೊಮೆಟೊ ಕಾಯಿ ಜೊತೆಗೆ ಇಷ್ಟ. ಸೊ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೆ. ಇದು ಶನಿವಾರ ಸಂತೆ ಹತ್ರ ಇರೋದು ಊರು. ಬೆನ್ನೆ ಶಾವಿಗೆ ಮಾಡಿಕೊಟ್ರು. ಬಂದಾಗಿಂದ ತಿಂಡಿ ಮಾಡ್ಕೊಡ್ತಾನೆ, ತಿಂತಾನೇ ಇದನ್ನು ಕಂಟಿನ್ಯೂಸ್ ಆಗಿ. ಸೊ ಇವಾಗ ವಡೆ ಮಾಡಿದ್ದಾರೆ. ನನ್ನ ತಂಗಿ ಚಟ್ನಿ ಮಾಡಿದ್ದಾಳೆ, ತುಂಬ ಚೆನ್ನಾಗಿದೆ, ತುಂಬ ಯಮ್ಮಿ ಆಗಿದೆ. ನಾನು 1 ವರ್ಷ ಆದ್ಮೇಲೆ ತಿಂತಾ ಇರೋದು. ನಮ್ಮ ಆಂಟಿ ಫೇಮಸ್ ಅಡುಗೆ ಮಾಡಿದ್ರಲ್ಲಿ, ತಿಂಡಿ ಮಾಡಿದ್ರಲ್ಲ, ಅದು ರಪ್ಪ 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 ಮಾಡಿ ಬಿಸಾಕ್ತಾರೆ. ಏನು ಹೇಳ್ತೀರಾ ಅದನ್ನು ರಪ್ಪ ಅಂತ ಮಾಡಿಟ್ಟಿರ್ತಾರೆ. ತುಂಬ ಫಾಸ್ಟು ಸಗದಾಗ ಮಾಡಿದ್ದಾರೆ. ಆಮೇಲೆ ಏನಂತಾರೆ ಅಂದರೆ ಒತ್ತಿಡ್ಲಿ ಅಂತ ಅಂತಾರೆ. ಇದು ಉರ್ದಿಡ್ಲಿ ನಮ್ಮ ಹೇಳ್ತಿದ್ರೆ ಉರ್ದಿಡ್ಲಿ ಅಂತ. ಸೊ ಅದನ್ನು ಮಾಡಿದ್ದಾರೆ. ಇದು ಸಕ್ಕರೆ ಸೊಪ್ಪೆಲ್ಲ ಹಾಕಿ ಮಾಡಿರೋದು. ಇದು ಎಂಥದ್ದು ಮಾಡಿರೋದು ಪುಟ್ಟಿ? ಬೆಲ್ಲ ಅನ್ಸುತ್ತೆ. ಇದು ಬೆಲ್ಲದು, ಇದು ಸ್ವೀಟ್ದು. ನೋಡಬೇಕು ಇದನ್ನು ಟೇಸ್ಟ್ ಮಾಡಿ. ಸದ್ಯಕ್ಕೆ ನಾನು ವಡೆ ತಿಂತೀನಿ. ಈಗ ನಾನು ನಮ್ಮ ದೊಡ್ಡಮ್ಮ ಮನೆಯಿಂದ ಹೊರಟ್ವಿ. ಐ ವಿಲ್ ಮಿಸ್ ಕಾಫಿ ಪ್ಲಾಂಟೇಶನ್ ಎವ್ರಿಥಿಂಗ್. ತಂಪಾಗಿ ಬರುತ್ತೆ ಗಾಳಿ. ಈ ಕಡೆ ಮಳೆ ಆಗಿಲ್ಲ, ಬೆಂಗಳೂರಲ್ಲಿ ಮಳೆ ಆಗಿತ್ತು, ಬಟ್ ಈ ಕಡೆ ಮಳೆ ಆಗಿಲ್ವಂತೆ. ಮಳೆ ಆಗಿಲ್ಲ ಅಂದರೂ ಇಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ. ಇಲ್ಲಿ ಬಸ್ಸಿನ ವ್ಯವಸ್ಥೆಗಳಿಲ್ಲ. ಮುಂಚೆ ಆದರೂ ಇತ್ತು. ಫ್ರೀ ಟಿಕೆಟ್ ಮಾಡಿದ್ಮೇಲೆ ಬಸ್ ನಿಲ್ಲಿಸೋದೇ ಇಲ್ಲ ಒಂದೊಂದು ಗ್ರಾಮದಲ್ಲೂ ಕೂಡ. ಬರೀ ಮೇನ್ ಹೋಬಳಿ ಅಲ್ಲ, ತಾಲೂಕಲ್ಲಿ ಮಾತ್ರ ನಿಲ್ಲಿಸ್ತಾ ಇದ್ದಾರೆ ಅಷ್ಟೇ. ಸೊ ಇದೊಂದು ಸಮಸ್ಯೆ ಆಗ್ಬಿಟ್ಟಿದೆ ಇವಾಗ ಇಲ್ಲಿ. ಅದು ಬಿಟ್ಟು ಬೇರೆ ಎಲ್ಲ ಓಕೆ. ಜನರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೈವೇಟ್ ವೆಹಿಕಲ್ ಇರಲೇಬೇಕು. ಅಕ್ಕಪಕ್ಕ ಸಾಮಾನು ತರ್ತೀವಿ ಮಾಡ್ತೀವಿ ಅಂದರೆ ಅವ ಎಲ್ಲ ಕಡೆ ನೀರು ಹಾಕ್ಬಿಟ್ಟವ್ರೆ. ಎಷ್ಟು ಚೆನ್ನಾಗಿದೆ. ನೀರು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ದಿನಗಳಿರ್ತೀನಿ. ಈ ವಾರ ಎಲ್ಲ ನಮ್ಮೂರ ಕಡೆನೇ ನಾವು ಇರ್ತೀವಿ. ಸೊ ವ್ಲಾಗ್ಸ್ ಬರ್ತಾ ಇರುತ್ತೆ. ನಮ್ಮ ತೋಟ, ನಮ್ಮ ಗದ್ದೆ, ನಮ್ಮ ಹೊಲನ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಬಿಸಿಲಿದೆ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ. ಸೊ ಇದಾಗಿತ್ತು ಈ ವ್ಲಾಗ್. ಮತ್ತೆ ಸಿಗೋಣ ಎಲ್ಲರಿಗೂ. ಬಾಯ್ ಬಾಯ್.